ಜಲಮಂಡಳಿಯಿಂದ ಗ್ರಾಹಕರಿಗೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಸದ್ದೇ ಇಲ್ಲದೆ ಶುದ್ಧ ಕುಡಿಯೋ ನೀರಿನ ಬೆಲೆ ಏರಿಕೆ ಮಾಡೋದಕ್ಕೆ ಏನೇನು ತಯಾರಿ ಬೇಕೋ ಅದೆಲ್ಲವನ್ನು ಮಾಡ್ಕೊಳ್ತಾ ಇದೆ ಅಂತ. ಆ ಮೂಲಕ ಜಲಮಂಡಳಿ ಗ್ರಾಹಕರಿಗೆ ಶಾಕ್ ಕೊಡ್ತಾ ಇದೆ. RO ಪ್ಲಾಂಟ್, ರಿವರ್ಸ್ ಆಸ್ಮೋಸಿಸ್ ಅಂದರೆ ವಾಟರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಇದೆಯಲ್ಲ, ಕುಡಿಯೋ ನೀರಿನ ಕ್ಯಾನ್ಗೆ 5 ರೂಪಾಯಿ ಹಾಕಿದ್ರೆ ನೀರು ಬರುತ್ತಲ್ಲ, ಅದು ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಅಂತ ಅಕ್ಟೋಬರ್ ತಿಂಗಳಿಂದ ಒಂದು ಕ್ಯಾನ್ ನೀರಿಗೆ 10 ರೂಪಾಯಿಯನ್ನು ನಿಗದಿ ಮಾಡ್ತಾ ಇದ್ದಾರೆ. RO ಪ್ಲಾಂಟ್ಗಳಿಗೆ ಜಲಮಂಡಳಿ ಹೊಸ ಟೆಂಡರ್ ಕೊಡ್ತಾ ಇದೆ. 1000ಕ್ಕೂ ಹೆಚ್ಚು RO ಪ್ಲಾಂಟ್ಗಳಿದ್ದಾವೆ ಈಗಾಗಲೇ. ಈ ಮೊದಲು BBMPಯಿಂದ ಈ ಎಲ್ಲವೂ ಕೂಡ ನಿರ್ವಹಣೆ ಆಗ್ತಾ ಇತ್ತು. ಆದರೆ ನಿರ್ವಹಣೆಯ ಹೊಣೆಯನ್ನು ಜಲಮಂಡಳಿಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ, ಈ ಹಿಂದೆ 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರು ಬರ್ತಾ ಇತ್ತು, ಇನ್ನು ಮುಂದೆ 10 ರೂಪಾಯಿ. 20 ಲೀಟರ್ ನೀರಿನ ಕ್ಯಾನ್ಗೆ ಇನ್ನು ಮುಂದೆ 10 ರೂಪಾಯಿ ಕೊಡಬೇಕು. ಜೊತೆಗೆ ಹೊಸ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಯಾವ ರೀತಿ ಅಂತಂದರೆ, ಕಾಯಿನ್ ಈಗ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಬರ್ತಾ ಇತ್ತು, ಈಗ 10 ರೂಪಾಯಿ ಅಂದರೆ ಹಿಂಗೆ 10 ರೂಪಾಯಿ ಕಾಯಿನ್ ಹಾಕಬೇಕಾ ಅಂತ ಇಲ್ಲ, UPI ಮೂಲಕವೂ ಪಾವತಿ ಮಾಡ್ಬೋದು. ಆ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಈಗ ಈ ಯೋಜನೆ ಅಕ್ಟೋಬರ್ ತಿಂಗಳಿಂದ ಜಾರಿಗೆ ಬರುತ್ತೆ. QR ಕೋಡ್ ಮೂಲಕ ಹಣವನ್ನು ಪಾವತಿ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೇರವಾಗಿ ಜಲಮಂಡಳಿ ನಿರ್ವಹಣೆ ಮಾಡುತ್ತೆ ಈ ಎಲ್ಲವನ್ನು, RO ಪ್ಲಾಂಟನ್ನು. ಜೊತೆಗೆ ರಾಜಧಾನಿ ಬೆಂಗಳೂರಿನ ನಿವಾಸಿಗಳು ಈ ಕಡೆ ಗಮನಿಸಬೇಕು ಏನಾಗ್ತಾ ಇದೆ ಅಂತ. ಮುಂದಿನ ವಾರ 3 ದಿನ ನಿಮ್ಮ ಮನೆಗೆ ಕಾವೇರಿ ನೀರು ಬರುವುದಿಲ್ಲ. ಕಾರಣ ಏನು ಸಮಸ್ಯೆ? ಡೀಟೇಲ್ಸ್ ಬರ್ತಾ ಇದೆ. ರಾಜಧಾನಿ ಬೆಂಗಳೂರಿನ ನಿವಾಸಿಗಳು ಈ ಸುದ್ದಿ ನೋಡಬೇಕು. ನೆಕ್ಸ್ಟ್ 3 ಡೇಸ್, ಮುಂದಿನ ವಾರ 3 ಡೇಸ್ ಮನೆಗೆ ಕಾವೇರಿ ನೀರು ಬರಲ್ಲ. ಸೆಪ್ಟೆಂಬರ್ 15, 16, 17ನೇ ತಾರೀಕು ಕಾವೇರಿ ನೀರು ಪೂರೈಕೆ ಸ್ಥಗಿತವಾಗಿರುತ್ತೆ ತುರ್ತು ಕಾಮಗಾರಿಯ ಹಿನ್ನೆಲೆ. ಒಟ್ಟು 60 ಗಂಟೆ ನಿಮ್ಮ ಮನೆಗೆ ಕಾವೇರಿ ನೀರು ಬರೋದಿಲ್ಲ. ಹಾಗಾಗಿ ಮುಂಜಾಗ್ರತೆಯಾಗಿ ಅಗತ್ಯವಾಗಿ ಬೇಕಾಗಿರುವಂಥ ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸಿಟ್ಕೊಳ್ಳಿ. ಜಲಮಂಡಳಿಯಿಂದ ಬೇರೆ ಬೇರೆ ಕಡೆಗಳಲ್ಲಿ ತುರ್ತು ನಿರ್ವಹಣೆಯ ಕಾಮಗಾರಿ ನಡೆಯುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 15ರ ಮಧ್ಯರಾತ್ರಿ 1ರಿಂದ ಸೆಪ್ಟೆಂಬರ್ 17ರ ಮಧ್ಯಾಹ್ನ 1 ಗಂಟೆಯವರೆಗೆ ಕಾವೇರಿ ನೀರನ್ನು ಸ್ಥಗಿತ ಮಾಡಲಾಗುತ್ತೆ. ಬೆಂಗಳೂರು ಜಲಮಂಡಳಿಯಿಂದ ಈಗ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ. ಪ್ರಮುಖವಾಗಿ ಬೆಂಗಳೂರಲ್ಲಿ ಸಮಸ್ತ ನಾಗರಿಕರಿಗೂ ಕೂಡ ನೀರು ಸರಬರಾಜು ಸಮರ್ಪಕವಾಗಬೇಕೆಂದು ಹೇಳಿ ಕೆಲವೊಂದು ತುರ್ತು ಕಾಮಗಾರಿಗಳನ್ನು ಕಾವೇರಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಮಾಡೋದಿದೆ. ಹಾಗಾಗಿ 15ನೇ ತಾರೀಕು, ಸೆಪ್ಟೆಂಬರ್ 15ನೇ ತಾರೀಕು ಮತ್ತು 16ನೇ ತಾರೀಕು 2 ದಿನಗಳ ಕಾಲ ಇಡೀ ಬೆಂಗಳೂರಿನಲ್ಲಿರುವಂತಹ ನೀರಿನ ಸರಬರಾಜಲ್ಲಿ ವ್ಯತ್ಯಯ ಆಗಲಿದೆ. ಹಾಗಾಗಿ ಈಗಾಗಲೇ ಯಾರು ನೀರು ತಗೊಳ್ತಾ ಇದ್ದಾರೆ ಅವ್ರು ದಯವಿಟ್ಟು ಈ 15 ಮತ್ತು 16 ದಿವಸ, 2 ದಿವಸಗಳ ಕಾಲ ಮತ್ತು 17 ಬೆಳಗ್ಗೆವರೆಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗೇ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಈಗಾಗಲೇ ಮುನ್ಸೂಚನೆಯಾಗಿ ಇರುವ ನೀರನ್ನು ಸದ್ಬಳಕೆ ಮಾಡೋದಾಗಲಿ ಅಥವಾ ನೀರನ್ನು ಶೇಖರಣೆ ಮಾಡಿಕೊಡ್ಬೋದಾಗಲಿ. ಬೆಂಗಳೂರು ಜಲಮಂಡಳಿ ವತಿಯಿಂದ ಈಗ ಒಂದು